ಅಪಘಾತಗಳು ಸಂಭವಿಸಿದವೆ. ಹೀಗಾಗಿ ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು, ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಯಮರಾಜ ಏನು ಸರಿಯಾದ ಹೆಲ್ಮೆಟ್ ಅನ್ನ ಯಾರು ಹಾಕೊಂಡ್ ಬಂದಿರಲ್ಲ ಅಂತವರಿಗೆ ಬೇಗ ನಾವು ಯಮರಾಜ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ಟಿಒ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ, ಜೊತೆಗೆ ಸರಿಯಾಗಿ ಯಾರು ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂತವರಿಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂತದ್ದು. ಯಮರಾಜನ ಒಂದು ವೇಷವನ್ನ ಧರಿಸಿ ಯಾರೆಲ್ಲ ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಯಾರೆಲ್ಲ ಹೆಲ್ಮೆಟ್ ಹಾಕಿದಿರ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ, ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾರೆ, ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸರೆ ಆಗಿರ್ತಕ್ಕಂಥ ಜೀವಗಳನ್ನ ಯಾರು ಕಳೆದುಕೊಳ್ತಾರೆ ಅಂತವರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು. ದೃಶ್ಯಗಳಲ್ಲಿ ಕೂಡ ಚಿತ್ರಗುಪ್ತ ಹಾಗೇನೆ ಏನು ಯಮರಾಜ ಆ ಒಂದು ವೇಷವನ್ನ ಧರಿಸಿರುವಂತಹ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ ನಲ್ಲಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ಸೀಟ್ ಬೆಲ್ಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳು ಏನಾಗ್ತಾ ಇತ್ತು ರಸ್ತೆಗಳಲ್ಲಿ, ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಮನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನ ಅಪಘಾತಗಳು ಸಂಭವಿಸಿದವೆ. ಹೀಗಾಗಿ ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು, ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಯಮರಾಜ ಏನು ಸರಿಯಾದ ಹೆಲ್ಮೆಟ್ ಅನ್ನ ಯಾರು ಹಾಕೊಂಡ್ ಬಂದಿರಲ್ಲ ಅಂತವರಿಗೆ ಬೇಗ ನಾವು ಯಮರಾಜ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ಟಿಒ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ, ಜೊತೆಗೆ ಸರಿಯಾಗಿ ಯಾರು ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂತವರಿಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂತದ್ದು. ಯಮರಾಜನ ಒಂದು ವೇಷವನ್ನ ಧರಿಸಿ ಯಾರೆಲ್ಲ ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಯಾರೆಲ್ಲ ಹೆಲ್ಮೆಟ್ ಹಾಕಿದಿರ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ, ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾರೆ, ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸರೆ ಆಗಿರ್ತಕ್ಕಂಥ ಜೀವಗಳನ್ನ ಯಾರು ಕಳೆದುಕೊಳ್ತಾರೆ ಅಂತವರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು. ದೃಶ್ಯಗಳಲ್ಲಿ ಕೂಡ ಚಿತ್ರಗುಪ್ತ ಹಾಗೇನೆ ಏನು ಯಮರಾಜ ಆ ಒಂದು ವೇಷವನ್ನ ಧರಿಸಿರುವಂತಹ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ ನಲ್ಲಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ಸೀಟ್ ಬೆಲ್ಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳು ಏನಾಗ್ತಾ ಇತ್ತು ರಸ್ತೆಗಳಲ್ಲಿ, ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಮನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನ ಅಪಘಾತಗಳು ಸಂಭವಿಸಿದವೆ. ಹೀಗಾಗಿ ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು, ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಯಮರಾಜ ಏನು ಸರಿಯಾದ ಹೆಲ್ಮೆಟ್ ಅನ್ನ ಯಾರು ಹಾಕೊಂಡ್ ಬಂದಿರಲ್ಲ ಅಂತವರಿಗೆ ಬೇಗ ನಾವು ಯಮರಾಜ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ಟಿಒ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ
ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ, ಜೊತೆಗೆ ಸರಿಯಾಗಿ ಯಾರು ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂತವರಿಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂತದ್ದು. ಯಮರಾಜನ ಒಂದು ವೇಷವನ್ನ ಧರಿಸಿ ಯಾರೆಲ್ಲ ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಯಾರೆಲ್ಲ ಹೆಲ್ಮೆಟ್ ಹಾಕ್ದಿರ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ, ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾರೆ. ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸರೆ ಆಗಿರ್ತಕ್ಕಂಥ ಜೀವಗಳನ್ನ ಯಾರು ಕಳೆದುಕೊಳ್ತಾರೆ ಅಂತವರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ ಕೂಡ. ಚಿತ್ರಗುಪ್ತ ಹಾಗೇನೆ ಏನು ಯಮರಾಜ ಆ ಒಂದು ವೇಷವನ್ನ ಧರಿಸಿರುವಂತಹ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ ನಲ್ಲಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ಸೀಟ್ ಬೆಲ್ಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳು ಏನಾಗ್ತಾ ಇತ್ತು ರಸ್ತೆಗಳಲ್ಲಿ, ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಮನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನ ಅಪಘಾತಗಳು ಸಂಭವಿಸಿದ್ದಾವೆ. ಹೀಗಾಗಿ ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಯಮರಾಜ ಏನು ಸರಿಯಾದ ಹೆಲ್ಮೆಟ್ ಅನ್ನ ಯಾರು ಹಾಕೊಂಡ್ ಬಂದಿರಲ್ಲ ಅಂತವರಿಗೆ ಬೇಗ ನಾವು ಯಮರಾಜ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ಟಿಒ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ, ಜೊತೆಗೆ ಸರಿಯಾಗಿ ಯಾರು ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂತವರಿಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂತದ್ದು. ಯಮರಾಜನ ಒಂದು ವೇಷವನ್ನ ಧರಿಸಿ ಯಾರೆಲ್ಲ ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಯಾರೆಲ್ಲ ಹೆಲ್ಮೆಟ್ ಹಾಕ್ದಿರ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ, ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾರೆ. ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸರೆ ಆಗಿರ್ತಕ್ಕಂಥ ಜೀವಗಳನ್ನ ಯಾರು ಕಳೆದುಕೊಳ್ತಾರೆ ಅಂತವರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ ಕೂಡ. ಚಿತ್ರಗುಪ್ತ ಹಾಗೇನೆ ಏನು ಯಮರಾಜ ಆ ಒಂದು ವೇಷವನ್ನ ಧರಿಸಿರುವಂತಹ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ ನಲ್ಲಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ಸೀಟ್ ಬೆಲ್ಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳು ಏನಾಗ್ತಾ ಇತ್ತು ರಸ್ತೆಗಳಲ್ಲಿ, ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಮನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರಿನ ಅಪಘಾತಗಳು ಸಂಭವಿಸಿದ್ದಾವೆ. ಹೀಗಾಗಿ ಏರ್ಪೋರ್ಟ್ನ ಸಾದಹಳ್ಳಿ ಗೇಟ್ ಬಳಿ ಯಮಧರ್ಮರಾಯ ಮತ್ತು ಚಿತ್ರಗುಪ್ತರ ವೇಷವನ್ನ ಧರಿಸಿ ಅಪಘಾತದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಹೆಲ್ಮೆಟ್ ಧರಿಸದೇ ಇರತಕ್ಕಂಥದ್ದು, ಜೊತೆಗೆ ಸೀಟ್ ಬೆಲ್ಟ್ ಧರಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಶೇಷವಾದ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಯಮರಾಜ ಏನು ಸರಿಯಾದ ಹೆಲ್ಮೆಟ್ ಅನ್ನ ಯಾರು ಹಾಕೊಂಡ್ ಬಂದಿರಲ್ಲ ಅಂತವರಿಗೆ ಬೇಗ ನಾವು ಯಮರಾಜ ನನ್ನ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಸಂದೇಶ ನಿಟ್ಟಿನಲ್ಲಿ ಇವತ್ತು ಏರ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಇಂದ ಜೊತೆಗೆ ಆರ್ಟಿಒ ಅಧಿಕಾರಿಗಳಿಂದ ವಿನೂತನವಾದ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಏನು ಯಾರು ಹೆಲ್ಮೆಟ್ ಧರಿಸಿರಲ್ಲ, ಜೊತೆಗೆ ಸರಿಯಾಗಿ ಯಾರು ಕೂಡ ಒಂದು ಸೀಟ್ ಬೆಲ್ಟ್ ಕೂಡ ಹಾಕಿರೋದಿಲ್ಲ ಅಂತವರಿಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಏರ್ಪೋರ್ಟ್ ನಲ್ಲಿ ಅಂದ್ರೆ ಸಾದಳ್ಳಿ ಟೋಲ್ ಬಳಿ ಮಾಡ್ತಾ ಇರುವಂತದ್ದು. ಯಮರಾಜನ ಒಂದು ವೇಷವನ್ನ ಧರಿಸಿ ಯಾರೆಲ್ಲ ಹೆಲ್ಮೆಟ್ ಹಾಕಿರೋದಿಲ್ಲ, ಜೊತೆಗೆ ಯಾರೆಲ್ಲ ಹೆಲ್ಮೆಟ್ ಹಾಕ್ದಿರ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ, ಜೊತೆಗೆ ಅದರಿಂದ ಸಾಕಷ್ಟು ಅಪಘಾತಗಳಾಗಿ ತಮ್ಮ ಜೀವನವನ್ನ ಕಳೆದುಕೊಳ್ತಾರೆ. ಜೊತೆಗೆ ತಮ್ಮ ಮನೆಗೂ ಕೂಡ ಅವರೇ ಆಸರೆ ಆಗಿರ್ತಕ್ಕಂಥ ಜೀವಗಳನ್ನ ಯಾರು ಕಳೆದುಕೊಳ್ತಾರೆ ಅಂತವರಿಗೆ ಅವೇರ್ ಮೂಡಿಸುವಂತಹ ಕೆಲಸವನ್ನ ಈಗ ಇಲ್ಲಿ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು ದೃಶ್ಯಗಳಲ್ಲಿ ಕೂಡ. ಚಿತ್ರಗುಪ್ತ ಹಾಗೇನೆ
ಯಮರಾಜ ಆ ಒಂದು ವೇಷವನ್ನ ಧರಿಸಿರುವಂತಹ ಆ ವ್ಯಕ್ತಿಗಳಿಂದ ಇಲ್ಲಿ ಟೋಲ್ನಲ್ಲಿ ವಿಭಿನ್ನ ರೀತಿಯಾದ ಒಂದು ಅವೇರ್ನೆಸ್ ಅನ್ನ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ಸೀಟ್ ಬೆಲ್ಟ್ ಅನ್ನ ಹಾಕಿ, ಇಲ್ಲಾಂದ್ರೆ ನಾನು ಕರೆದುಕೊಂಡು ಮೇಲೆ ಹೋಗ್ತೇನೆ ಅಂತಕ್ಕಂಥ ಸಂದೇಶ ಕೊಡುವುದರ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಏರ್ಪೋರ್ಟ್ ಅಂದ್ರೆ ಸಾದಹಳ್ಳಿ ಟೋಲ್ ಬಳಿ ಸಾಕಷ್ಟು ಅಪಘಾತಗಳು ಏನಾಗ್ತಾ ಇತ್ತು ರಸ್ತೆಗಳಲ್ಲಿ, ಅವರೆಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತಹ ವಿಭಿನ್ನ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು